ಹಲೋ ಫ್ರೆಂಡ್ಸ್, ಬೇಬಿ ಕಾರ್ನ್ ಮಂಚೂರಿಯನ್ ರೆಸಿಪಿ ನೋಡೋಣ. ನಾನು ಬೇಬಿ ಕಾರ್ನ್ನ ಬೇಯಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಕಾರ್ನ್ಫ್ಲೋರ್, ಮೈದಾ, ಕ್ಯಾಪ್ಸಿಕಮ್, ಆನಿಯನ್, ಗ್ರೀನ್ ಚಿಲ್ಲೀಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಲ್ಟ್, ಚಿಲ್ಲಿ ಪೌಡರ್, ಆಮೇಲೆ ಕಾರ್ನ್ಫ್ಲೋರ್ ಪೇಸ್ಟ್, ಎಲ್ಲ ಸಾಸ್ಗಳು, ಗ್ರೀನ್ ಚಿಲ್ಲಿ ಸಾಸ್, ಸೋಯಾ ಸಾಸ್ ಮತ್ತು ಟೊಮೆಟೊ ಕೆಚಪ್ ಮತ್ತು ಎಣ್ಣೆ. ಈಗ ಫಸ್ಟು ಬೇಬಿ ಕಾರ್ನ್ ಮಂಚೂರಿಯನ್ ಮಾಡಲಿಕ್ಕೆ ನಾನು ಕಾರ್ನು ನೀರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 3 ಸ್ಪೂನು ಮೈದಾ ಹಿಟ್ಟು, 3 ಸ್ಪೂನು ಕಾರ್ನ್ಫ್ಲೋರ್, ಎರಡನ್ನೂ ಹಾಕಬೇಕು. ಆಮೇಲೆ ಪೆಪ್ಪರ್ ಪೌಡರ್, ಒಣಮೆಣಸಿನ ಪುಡಿ, ಆಮೇಲೆ ಅಚ್ಚ ಖಾರದ ಪುಡಿ 1 ಸ್ಪೂನು, ಆಮೇಲೆ ರುಚಿಗೆ ಉಪ್ಪು. ನಾನು ಬೇಯಿಸೋಕೆ ಉಪ್ಪು ಹಾಕಿಲ್ಲ, ಅದರಿಂದ ಈಗ ಉಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೂರು ನೀರು ಹಾಕಿ ಅದೆಲ್ಲ ಹಿಟ್ಟು ಬೇಬಿ ಕಾರ್ನ್ ಮೇಲೆ ಕೋಟಿಂಗ್ ಆಗೋ ಥರ ನಾವು ಕಲಸಿಟ್ಕೋಬೇಕು. ನೋಡಿ, ಈಗ ಚೂರು ನೀರು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಬರಬೇಕು. ಫುಲ್ ಅದು ನೀರು ಹಿಟ್ಟೆಲ್ಲ ಕರಗಿ ನೀರಲ್ಲಿ ಮಿಕ್ಸ್ ಆಗಿ ನೋಡಿ ಈ ರೀತಿ ಕೋಟಿಂಗ್ ಆಗಬೇಕದು ಬೇಬಿ ಕಾರ್ನ್ಗೆ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಬೇಬಿ ಕಾರ್ನ್ನ ನಾವು ಅದು ಕೋಟಿಂಗ್ ಮಾಡಿರೋದನ್ನು ಇದರಲ್ಲಿ ಕರಿಯೋಣ. ನೋಡಿ, ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಆದ್ದರಿಂದ ಕಾದ್ಮೇಲೆ ಇದಕ್ಕೆ ಒಂದೊಂದೇ ನಾನು ಸ್ಪೂನಿಂದ ಹಾಕೋತಾ ಬರ್ತಾಯಿದ್ದೀನಿ. ಆದ್ದರಿಂದ ಅದು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು. ನೋಡಿ, ಗೋಲ್ಡನ್ ಬ್ರೌನ್ ಬರಬೇಕು. ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ನೋಡಿ ಗೋಲ್ಡನ್ ಕಲರ್ ಬರುತ್ತೆ. ಆಮೇಲೆ ತೆಗೆದು ತೂತ್ಪಟ್ಲಿಗೆ ಹಾಕಬೇಕು. ಈಗ ಈ ರೀತಿ ಎಣ್ಣೆಲೆಲ್ಲ ಸೋಸ್ಕೊಂಡು ತೂತ್ಪಟ್ಲಿಗೆ ತೆಗೆದಿಟ್ಕೋಬೇಕು. ನೋಡಿ, ಈಗ ಕಡಾಯಿ ಕಾದಿದೆ. 2-3 ಸ್ಪೂನು ಆಯಿಲು. ಇದು ಎಣ್ಣೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಸಣ್ಣಗೆ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿನ ಇದಕ್ಕೆ ಹಾಕೋಬೇಕು. ಮತ್ತು ಶುಂಠಿ ಸಣ್ಣಗೆ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಇದನ್ನು ಚೂರು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಅಂದರೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಕ್ಯೂಬ್ಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗೂ ಕಾಣುತ್ತೆ, ಜೊತೆಗೆ ಬಾಯಿಗೆ ಒಳ್ಳೆ ಬೈಟ್ ಸಿಗುತ್ತೆ. ಆಮೇಲೆ ಕ್ಯಾಪ್ಸಿಕಮ್ಮು ಸಣ್ಣಗೆ ಚಾಪ್ ಮಾಡಿರೋಂಥದ್ದು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಆಮೇಲೆ ಸೋಯಾ ಸಾಸ್, ಚಿಲ್ಲಿ ಸಾಸ್, ಆಮೇಲೆ ಟೊಮೆಟೊ ಕೆಚಪ್ ಎಲ್ಲ ಹಾಕಿದ್ಮೇಲೆ ಈ ರೀತಿ ಕಾಣುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಆಮೇಲೆ ಸ್ವಲ್ಪ ಸಾಲ್ಟು ಎಲ್ಲ ಹಾಕಿದ್ದೀನಿ.
ಆಮೇಲೆ ಈಗ ನಾವು ಕರೆದಿಟ್ಕೊಂಡಂಥ ಮಂಚೂರೀಸ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಈಗ ಗ್ರೇವಿಗೆ ಕನ್ಸಿಸ್ಟೆನ್ಸಿ ಇದೆಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ. ತುಂಬ ಚೆನ್ನಾಗಿ ಸ್ಪೈಸಿ ಆದಂಥ ಹಾಟ್ ಮಂಚೂರಿಯನ್ ನೀವು ಮನೇಲೇ ಮಾಡ್ಕೋಬೋದು. ಬೇಬಿ ಕಾರ್ನು, ಸ್ವೀಟ್ ಕಾರ್ನು ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಉಪಯೋಗಿಸ್ಬೋದು, ಮಕ್ಕಳಿಗೂ ಕೊಡ್ಬೋದು ನೀವು. ನೋಡಿ ಬೇಬಿ ಕಾರ್ನ್ ಮಂಚೂರಿಯನ್ ಗ್ರೇವಿ ಎಲ್ಲ ಮಿಕ್ಸ್ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ಇಟ್ಟರೆ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಉಪ್ಪು ಕಡಿಮೆ ಆದರೆ ಇನ್ನಚೂರು ಉದುರಿಸ್ಕೋಬೋದು. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿದ್ರೆ ನೋಡಿ ಹಾಟ್ ಬೇಬಿ ಕಾರ್ನ್ ಮಂಚೂರಿಯನ್ ರೆಡಿಯಾಗಿದೆ. ಇದನ್ನು ಬಿಸಿ ಇದ್ದಂಗೆ ಸರ್ವ್ ಮಾಡಿ. ಆಮೇಲೆ ಟೊಮೆಟೊ ಕೆಚಪ್ ಇಲ್ಲಾಂದರೆ ಟೊಮೆಟೊ ಸಾಸ್ ಜೊತೆ ಕೊಡಿ. ಇದನ್ನು ಒಂದು ಬೌಲ್ಗೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸ್ವೀಟ್ ಕಾರ್ನ್ ಮಂಚೂರಿಯನ್ ಬಿಸಿ ಬಿಸಿ ಇದ್ದಂಗೆ ಈ ರೀತಿ ಸರ್ವ್ ಮಾಡಿಕೊಂಡು ಟೊಮೆಟೊ ಕೆಚಪ್ ಇಲ್ಲ ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡಿ ಕೊಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.